ನಮಸ್ಕಾರ ಗೆಳೆಯರೇ, ಮತ್ತೊಂದು ವಿಡಿಯೋಕ್ಕೆ ನನ್ನ ಗೆಳೆಯರಿಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದ್ರೆ, ಯಾರೆಲ್ಲ ಕೋಳಿ ಸ್ವಂತ ಸಾಕಾಣಿಕೆ ಮಾಡ್ತಾ ಇರ್ತೀರಿ ಕಂಪ್ನಿಗೆ ಬಿಡದೆ ಅವರೆಲ್ಲ ವಿಡಿಯೋನ ಸಂಪೂರ್ಣ ನೋಡಿ ಗೆಳೆಯರಿ. ಇವತ್ತು ವಿಡಿಯೋದಾಗಿನ ವಿಷಯಪ್ಪ ಏನಪ್ಪ ಅಂತಂದ್ರೆ, ಕೋಳಿ ಮರಿಗಳ ಬೆಳೆದಿರ್ತಾವೆ, ಹೆಚ್ಚಿಗೆ ಬೆಳೆದಿರ್ತಾವೆ, ಆದರೆ ವೇಟ್ ಬಂದಿರಲಿಲ್ಲ. ಇವುಗಳಿಗೆ ಕಾರಣ ಏನಪ್ಪ ಅನ್ನೋದ್ರ ಬಗ್ಗೆನ ಒಂದು ವಿಡಿಯೋ ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಮತ್ತು ಅದನ್ನು ಯಾವ ರೀತಿ ನಾವು ಅವುಗಳನ್ನ ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆನೂ ಹೇಳೋಕ್ಕೊಂದು ಚಿಕ್ಕದೊಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಗೆಳೆಯರೆ. ನೋಡಿ ಗೆಳೆಯರೆ, ಕೋಳಿ ಬೆಳವಣಿಗೆಯಲ್ಲಿ ತೂಕ ಕುಂಠಿತಗೊಳ್ಳಲು ಹಲವಾರು ಕಾರಣಗಳದಾವು ಗೆಳೆಯರೆ. ಅವುಗಳದ್ರೊಳಗೆ ಒಂದು 3-4 ಕಾರಣ ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡಿ ಗೆಳೆಯರೆ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಿ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಮತ್ತು ಸ್ವಂತ ಬಾಯ್ಲರ್ ಕೋಳಿ ಮರಿಗಳನ್ನ ಸಾಕಿ ದುಡ್ಡು ಮಾಡಬೇಕನ್ನೋರೆಲ್ಲ ಈ ವಿಡಿಯೋನ ಪೂರ್ಣ ಪ್ರಮಾಣದಾಗ ನೋಡಿ ಗೆಳೆಯರೇ. ಮತ್ತು ಹಾಗೆ ಇಲ್ಲಿವರೆಗೂ ನನ್ನ ಚಾನಲ್ಗೆ ಇಷ್ಟೆಲ್ಲ ಗೆಳೆಯರು ಸಪೋರ್ಟ್ ಮಾಡಿದ್ದಕ್ಕೆ ಮತ್ತು ಅವ್ರಿಗೆ ಎಲ್ಲರಿಗೂ ನಾನು ವಂದನೆ ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಕೊನೆಯವರೆಗೂ ನೋಡಿ ಗೆಳೆಯರೆ. ನೋಡಿ ಗೆಳೆಯರೆ, ನಾವು ಬಾಯ್ಲರ್ ಕೋಳಿ ಮರಿಗಳು ಬೆಳೆದಿರ್ತಾವೆ, ಆದರೆ ತೂಕ ಕುಂಠಿತಗೊಳ್ಳಿರ್ತೈತಿ. ಅದ್ರ ಬಗ್ಗೆ ಚಿಂತೆ ಮಾಡೋದೇನು ಬೇಡ ಗೆಳೆಯರೆ. ಅದು ನಾವು ಮಾಡುವ ಸ್ವಯಂ ತಪ್ಪಲಿಂದ ಆ ರೀತಿ ಆಗ್ತಾ ಇರ್ತೈತಿ. ಅದನ್ನು ಯಾವಪ್ಪ ಅವು ಕಾರಣಗಳು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು 2-3 ಕಾರಣ ಹೇಳಕ್ಕೆ ಬಯಸ್ತೇನೆ ರೀ. ವಿಡಿಯೋನ ಪೂರ್ಣ ನೋಡಿರಿ. ಏನಪ್ಪ ಅಂತಂದ್ರೆ, ಯಾಕೆ ಆಗ್ತೈತಿ ಅಂದರೆ, ನಾವು ಮಾಡೋ ಮೇನ್ ತಪ್ಪು ಏನಪ್ಪ ಅಂತಂದ್ರೆ, ಸರಿಯಾದ ಟೈಮ್ಗೆ ಅವುಗಳಿಗೆ ಜಾಗ ಕೊಡೋದಿಲ್ಲ. ನಾವು 14 ದಿನ ನಂತರ ಕೋಳಿ ದಿನಕ್ಕೆ 50 ಗ್ರಾಮ್ ಬೆಳೆಯೋಕೆ ಶುರುವಾಗ್ತದೆ ಬಾಯ್ಲರ್ ಕೋಳಿ ಮರಿಗಳು. ಇಲ್ಲಿ ನೋಡ್ತಾ ಇದ್ದಿರಲ್ಲ ಈ ರೀತಿ. ಈಗ ನೋಡ್ರಿ, ಇವು ಬಾಯ್ಲರ್ ಕೋಳಿ ಮರಿಗಳು 18 ದಿನದ ಮರಿಗಳು ಅದಾವೆ. ಈ ರೀತಿ ನಮ್ಮ ಕೋಳಿ ಮರಿಗಳು ಈ ರೀತಿ ಬೆಳವಣಿಗೆ ಅದಾವೆ ಮತ್ತು ತೂಕನೂ ಐತಿ. ಇದು ಈಗ ಹೆಚ್ಚು ಕಡಿಮೆ 18 ದಿನಕ್ಕೆ ಇದು 815 ಗ್ರಾಮ್ ಐತಿ. ಇದು ಯಾಕೈತಪ್ಪ ಅಂತಂದ್ರೆ, ನಾನು ಏನು ಮಾಡ್ಕೊಂಡಿದ್ದೀನಿ, ಸರಿಯಾದ ಟೈಮ್ನಾಗ ಅವುಗಳಿಗೆ ಜಾಗ ಕೊಟ್ಟಿದ್ದೀನಿ. ನೋಡಿರಿ, ಈ ರೀತಿ ಜಾಗ ಕೊಟ್ಟು ಬಿಡ್ಬೇಕು. ಈಗ ನಾವು 14 ದಿನ ನಂತರ ನಾವು ಅವುಗಳಿಗೆ ಪೇಸ್ ಕೊಡ್ತಾ ಹೋಗ್ತೇವೆ, ಜಾಗ ಕೊಡ್ತಾ ಹೋಗ್ತೇವೆ, ಕೋಳಿ ಮರಿಗಳ ಬೆಳವಣಿಗೆ ಕುಂಠಿತಗೊಳ್ಳೋದಿಲ್ಲ. ನಾವೇನು ಮಾಡಿಬಿಡ್ತೇವೆ, ಸ್ವಂತ ರೈತರು ಇರ್ತಾರಲ್ಲ, ಸ್ವಂತ ಸಾಕಾಣಿಕೆ ಮಾಡೋರು ಏನು ಮಾಡಿಬಿಡ್ತಾರೆ, ನಾವು ಜಾಸ್ತಿ ಜಾಗ ಕೊಟ್ಟರೆ ಫೀಡ್ ಜಾಸ್ತಿ ಹೋಗ್ತೈತೆ ಅಂಥೇಳಿ ಏನು ಮಾಡಿಬಿಡ್ತಾರೆ, ಜಾಗ ಕಡಿಮೆ ಕೊಟ್ಕೊತ ಇರ್ತಾರೆ. ಅಂದ್ರೆ ಡ್ರಿಂಕರ್ ಫೀಡರ್ ಕಡಿಮೆ ಆಗ್ತಾವೆ, ಫೀಡರ್ ಕಡಿಮೆ ಹೋಗ್ತೈತೆ ಅಂಥೇಳಿ. ಇದೇ ಕಾರಣಕ್ಕೆ ಕೋಳಿ ಮರಿಗಳ ತೂಕ ಕುಂಠಿತಗೊಳ್ತಾವೆ. ಯಾಕಂದ್ರೆ ನಾವೇನು ಮಾಡಿಬಿಡ್ಬೇಕು, 14ರಿಂದ ಜಾಗ ಕೊಡ್ತಾ ಹೋಗ್ಬೇಕು. 14 ದಿನ ನಂತರ ಇಲ್ಲಿ ನಾವು ಕೊಟ್ಟಿದ್ದೀನಲ್ಲ, ನೋಡ್ತಾ ಇದ್ದೀರಲ್ಲ, ಈ ರೀತಿ ಜಾಗ ಕೊಡ್ತಾ ಹೋಗ್ಬೇಕು. ನೋಡಿರಿ, ನಾನು ಪೂರ ಪೇಸ್ ಕೊಟ್ಬಿಟ್ಟಿದ್ದೀನಿ ಅವಕ್ಕೆ. ಈ ರೀತಿ ಜಾಗ ಕೊಡೋದ್ರಿಂದ ಕೋಳಿ ಬೆಳವಣಿಗೆ ಉತ್ತಮಗೊಳ್ತೈತಿ ಮತ್ತು ಕಾಟ ಬರ್ತಾವೆ ಮರಿಗಳು. ಮತ್ತು 2ನೇ ಕಾರಣ ಏನಪ್ಪ ಅಂತಂದ್ರೆ, ಸರಿಯಾದ ಪ್ರಮಾಣದಾಗ ನಾವು ನೆಲಕ್ಕೆ ಗೊಳಲು ಹಾಕಿರೋಲ್ಲ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ, ನಾನು 3 ಇಂಚ್ ಗೊಳಲಿ ಹಾಕಿದ್ದೀನಿ. ಈ ರೀತಿ ಜಾಸ್ತಿ ಗೊಳಲಿ ಹಾಕ್ಬೇಕು. ಯಾವಾಗಲೂ ಬೇಸಿಗೆ ಟೈಮ್ನಲ್ಲಿ ಜಾಸ್ತಿ ಗೊಳಲಿ ಹಾಕ್ಬೇಕು. ಅದೊಂದು ಕಾರಣ. ನಾವು ಕಡಿಮೆ ಪ್ರಮಾಣದಾಗ ಗೊಳಲಿ ಹಾಕಿ ಮರಿಗಳನ್ನ ಬೆಳವಣಿಗೆ ಬೆಳೆಸ್ತೇವೆ ಅಂತಂದ್ರೆ, ಇದು ಯಾವ ಕಾರಣಕ್ಕೂ ಈ ಕೋಳಿ ಮರಿಗಳ ಬೆಳವಣಿಗೆ ಆಗೋದಿಲ್ಲ. ಯಾವಾಗಲೂ 3 ಅಥವಾ 2.5 ಇಂಚ್ ಗೊಳಲಿ ಹಾಕ್ರಿ ನೆಲಕ್ಕೆ. ಇದರಿಂದ ಕೋಳಿ ಮರಿಗಳ ಬೆಳವಣಿಗೆನೂ ಆಗ್ತಾವೆ, ತೂಕನೂ ಹೆಚ್ಚು ಬರ್ತಾವೆ. 3ನೇ ಕಾರಣ ಏನಪ್ಪ ಅಂತಂದ್ರೆ, ಅದು ಸರಿಯಾದ ಪ್ರಮಾಣದಾಗ ಸರಿಯಾದ ಟೈಮ್ನಲ್ಲಿ ನಾವು ಆಯಾ ರೀತಿ ಫೀಡ್ ಹಾಕ್ಬೇಕು. 1ನೇ ದಿನದಿಂದ 7ನೇ ದಿನ ಫಸ್ಟ್ ಫೀಡರ್, 7ನೇ ದಿನದಿಂದ ಹಿಡಿದು 14ನೇ ದಿನ ಮಟ್ಟ ಸೆಕೆಂಡ್ ಫೀಡರ್, 14, 16, 17, 18ನೇ ದಿನದಿಂದ ನಾವು ಫಿನಿಷರ್ ಹಾಕೋಕ್ಕೆ ಶುರು ಮಾಡಬೇಕು. ಈ ರೀತಿ ನಾವು ಮಾಡ್ಕೊಳ್ತಾ ಹೋದರೆ ಕೋಳಿ ಮರಿಗಳಿಗೆ ಬೆಳವಣಿಗೆ ಪ್ರಮಾಣ ಜಾಸ್ತಿ ಆಗ್ತೈತಿ, ಕೋಳಿ ಮರಿಗಳು ತೂಕನೂ ಜಾಸ್ತಿ ಆಗಕ್ಕೆ ಶುರುವಾಗ್ತಾವೆ.
ನಾವು ಸರಿಯಾದ ಟೈಮ್ನಾಗ ಇವನ್ನೆಲ್ಲ ಏನು ಮಾಡ್ದೇನೆ ನಾವು ತಪ್ಪು ಮಾಡ್ತಾ ಹೋದ್ರೆ ಕೋಳಿ ಬೈಲರ್ ಕೋಳಿ ಸಾಕಾಣಿಕೆ ಇದ್ರಾಗ ನಾವು ಲಾಸು ಆಗುವಂಥ ಚಾನ್ಸ್ ಜಾಸ್ತಿ ಆಗ್ತೈತಿ. ಅದಕ್ಕಾಗಿ ಈಗ ನಾ ಏನು ಹೇಳ್ತಾ ಇದ್ದೀನಲ್ಲ ಇವುಗಳನ್ನ ಮಾಡಿರಿ. ಇನ್ನೂ ಹಲವಾರು ಕಾರಣಗಳದಾವು. ಇನ್ನೂ ಇವು ಕೋಳಿ ಮರಿಗಳಿಗೆ ತೂಕ ಕಡಿಮೆ ಆಗಾಕ ಕುಂಠಿತಗೊಳ್ಳಾಕ ಹಲವಾರು ಇನ್ನೂ ಸಿಕ್ಕಾಪಟ್ಟಿ ಕಾರಣಗಳದಾವು. ಈಗ ನನಗೆ ಟೈಮ್ ಇಲ್ಲದೆ ಇದಕ್ಕೆ ಮುಂದಿನ ವಿಡಿಯೋದಾಗ ಇವು ಎಲ್ಲ ಕಾರಣಗಳೊಂದಿಗೆ ಅದರ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಎಲ್ಲ ನನ್ನ ಕೋಳಿ ಸಾಕಾಣಿಕೆ ಬಂಧು ಮಿತ್ರರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳುತ್ತಾ, ಮತ್ತು ಹಾಗೆ ಇಲ್ಲಿವರೆಗೂ ನನಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಬಂಧುಗಳೇ.